ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಇವತ್ತಿನ ರೆಸಿಪಿ ಅಂದರೆ ಕರಿಬೇವಿನ ಪಲಾವ್ ಅಂತ. ಕರಿಬೇವಿನ ಪಲಾವ್ ಏನಿದೆ? ಕರಿಬೇವಿನ ಪಲಾವ್ ಅಂದರೆ ಕರಿಬೇ ಸೊಪ್ಪು ಇರುತ್ತಲ್ಲ, ಈ ಟಿಫನ್ ಐಟಮಲ್ಲಿ ಏನಾದರೂ ಚುರುಮುರಿ ಆ ಥರ ಎಲ್ಲ ಮಾಡಿದಾಗ ಕರಿಬೇ ಸೊಪ್ಪು ಯಾರೂ ತಿನ್ನೋದೇ ಇಲ್ಲ. ಕಣ್ಣಿಗೂ ಮತ್ತು ಕೂದಲಿಗೂ ನಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದು ಕರಿಬೇವಿನ ಸೊಪ್ಪು. ಆದ್ದರಿಂದ ಅದನ್ಯಾರು ತಿನ್ನಲ್ಲ. ಸಾಂಬಾರಲ್ಲಿ ಹಾಕಿದ್ರು, ಟಿಫನಲ್ಲಿ ಹಾಕಿದ್ರು, ಏನರಲ್ಲಿ ಹಾಕಿದ್ರು ಸೈಡಿಗೆ ಎತ್ತಿಟ್ಬಿಡ್ತಾರೆ. ಮಕ್ಕಳಂತೂ ತಿನ್ನೋದೇ ಇಲ್ಲ ಕರ್ಬೇವಿನ ಸೊಪ್ಪು. ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಕರ್ಬೇವಿನ ಸೊಪ್ಪನ್ನ. ಅದರಿಂದ ಇಮ್ಯುನಿಟಿ ಬೂಸ್ಟು ಚೆನ್ನಾಗಾಗುತ್ತೆ, ಕೂದಲಿಗೂ ಚರ್ಮಕ್ಕೂ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೂ ಚೆನ್ನಾಗಾಗುತ್ತೆ, ಕಣ್ಣಿಗೂ ತುಂಬ ಒಳ್ಳೆಯದು ಕರ್ಬೇವಿನ ಸೊಪ್ಪು. ಇದನ್ನ ರುಬ್ಬಿಬಿಟ್ಟು ಮಾಡೋದ್ರಿಂದ ಎತ್ತಿಡೋಕ್ಕಾಗೋದೇ ಇಲ್ಲ. ಆದ್ದರಿಂದ ನಾವು ಒಗ್ಗರಣೆಗೆಲ್ಲ ಹಾಕಿದರೆ ಎತ್ತಿಡ್ತೀವಿ. ಈ ಥರ ರುಬ್ಬಿ ಮಾಡೋದ್ರಿಂದ ಗೊತ್ತು ಆಗಲ್ಲ ಇದು ಕರಿಬೇವಿನ ಅಲ್ಲಿ ಮಾಡಿದ್ದಾರೆ ಅಂತ. ಸೇಮ್ ಪಲಾವ್ ಇದು ಪುದೀನ ಬಾತ್ ಮಾಡ್ತೀವಲ್ಲ ಅದೇ ಥರ ಇರುತ್ತೆ, ಪುದೀನ ಬಾತ್ ಥರನೇ ಇರುತ್ತೆ, ಕಂಡು ಹಿಡಿಯೋಕ್ಕೆ ಆಗಲ್ಲ, ಆ ಥರ ಇರುತ್ತೆ. ಈ ಬ್ಲಾಗ್ ನೋಡ್ಕೊಬರೋಣ ಬನ್ನಿ, ಕ್ವಿಕ್ಕಾಗಿ ಮಾಡಿ ತೋರಿಸ್ತೀನಿ. ಕರಿಬೇವಿನ ಬಾತ್ ಪರ್ಫೆಕ್ಟಾಗಿ ರುಚಿಯಾಗಿ ಕರಿಬೇವಿನ ಪಲಾವ್ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ ಈ ಥರ ಇರುತ್ತೆ. ಇದು ನಿಜವಾಗ್ಲೂ ಕರಿಬೇವಿನ ಪಲಾವ್ ಅಂತಲೇ ಗೊತ್ತಾಗಲ್ಲ. ಹೆಲ್ದಿಯಾಗಿ ಹೇಗೆ ಮಾಡೋದಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಬನ್ನಿ ನೋಡೋಣ. ಇವಾಗ ನೋಡಿ, ಇಷ್ಟು ಕೊತ್ತಂಬರಿ, ಸ್ವಲ್ಪ ಗಸಗಸೆ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಏಲಕ್ಕಿ, ಕಲ್ಲು ಹೂವು ಇಷ್ಟು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಒಂದು ಬಟ್ಲಾಗೋಷ್ಟು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇಷ್ಟೆಲ್ಲ ಸ್ಪೈಸಸ್ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ನೀವು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ರುಬ್ಕೊಳ್ಳೋದಕ್ಕೆ ಗಸಗಸೆ, ಚಕ್ಕೆ ಮತ್ತು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಅದು ಹಸಿ ಕೊಬ್ಬರಿ ಹಾಕಿದ್ರೇ ಟೇಸ್ಟ್ ಬರೋದು. ಮತ್ತು ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಇಷ್ಟು ಫುಲ್ಲು ಒಂದು ಕಪ್ಪಷ್ಟು ಫುಲ್ಲು ಹಾಕ್ಕೊತಾ ಇದ್ದೀನಿ. ಏನು ಇವಾಗ ತೋರಿಸಿದ್ನಲ್ಲ ತುಪ್ಪ ಅಷ್ಟೂ ಯೂಸ್ ಮಾಡ್ಕೊತೀನಿ. ನೋಡಿ ಇವಾಗೆಲ್ಲ ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ ಅವೆಲ್ಲ ಸ್ಪೈಸಸ್ ಮಾತ್ರ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಇವೆಲ್ಲ ಹಾಕ್ಕೊಂಡು ಇವಾಗ ಇದು ಪೇಸ್ಟ್ ಥರ ಮಾಡ್ಕೊಬರ್ಬೇಕು. ಈ ಕಡೆ ಹಸಿ ಬಟಾಣಿನ ನೆನೆಸಿಟ್ಟಿದ್ದೀನಿ ನೈಟೇ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊತಿದ್ದೀನಿ. ನೀವು ಎಣ್ಣೆಯಲ್ಲಿ ಬೇಕಾದರೂ ಮಾಡ್ಬೋದು. ಸ್ವಲ್ಪ ಕಲರೆಲ್ಲ ಟೇಸ್ಟು ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಮಾಡಿದರೆ. ನಾನು ತುಪ್ಪ ಸ್ವಲ್ಪ ಎಣ್ಣೆ ಎರಡೂ ಯೂಸ್ ಮಾಡ್ಕೊತಿದ್ದೀನಿ. ಸ್ಪೈಸಸ್ ಹಾಕಿ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಕರಿಬೇವು ಹಾಕ್ಕೋಬೋದು. ನಾನು ಆಲ್ರೆಡಿ ರುಬ್ಕೊಂಡು ಇರೋದ್ರೆಲ್ಲ ಕರಿಬೇವು ಇರುತ್ತಲ್ಲ, ಆದ್ದರಿಂದ ಈ ಒಗ್ಗರಣೆಗೆ ಹಾಕಿದರೆ ಕರಿಬೇವು ಹಾಕ್ಬಿಡ್ತಾರೆ. ಆ ಥರ ರುಬ್ಬಿ ಮಾಡಿದರೆ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ಆದ್ದರಿಂದ ಇವಾಗ ಇದು ಕೊತ್ತಂಬರಿ ಮಿಸ್ ಆಗಿತ್ತಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸರ್ಗೆ. ಇವಾಗ ನೋಡಿ, ಅದೇನು ಪೇಸ್ಟ್ ಥರ ಮಾಡ್ಕೊಂಡಿದ್ನ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಇರುತ್ತಲ್ಲ, ಅದು ಹಸಿ ವಾಸನೆ ಬಂದೇ ಬರುತ್ತೆ ಕರಿಬೇವಿನ ಸೊಪ್ಪಲ್ಲಿ. ಅದಕ್ಕೆ ಅದು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಎಣ್ಣೆ ಬಿಟ್ಕೋಬೇಕು, ಮೇಲೆಲ್ಲ ಫ್ರೈ ಆಗಿಬಿಟ್ಟು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಾದಮೇಲೆ ಇವಾಗ ಅಕ್ಕಿ ತೊಳೆದು ಹಾಕ್ಕೊಂಡು 2 ಕಪ್ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಉಪ್ಪು ಹಾಕೋದು ಮರ್ತೋಗಿದೆ, ಮತ್ತೆ ತೆಗೆದುಬಿಟ್ಟು ಇವಾಗ ಉಪ್ಪು ಹಾಕ್ಕೊಂಡು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿದ್ಮೇಲೆ ತೋರಿಸ್ತೀನಿ ಬನ್ನಿ. ಫೈನಲಾಗಿ ರೆಡಿ ಆಯಿತು. ನೋಡಿ ಈ ಥರ ಇತ್ತು, ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಬ್ಯೂಟಿಫುಲ್ಲಾಗಿ ಟೇಸ್ಟಿಯಾಗಿರುತ್ತೆ. ಇದು ಕರಿಬೇವಲ್ಲಿ ಮಾಡಿರೋ ಥರನೇ ಅನಿಸಲ್ಲ, ಆ ಥರ ಇರುತ್ತೆ. ನಿಮಗೆ ಹೇಗೆ ಅನ್ನಿಸ್ತೋ ಕಮೆಂಟ್ ಮೂಲಕ ತಿಳಿಸಿ. ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ ಈ ರೆಸಿಪಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ತಮ್ಮದೇನು ನೋಡಿರ್ತೀರ, ಇಬ್ಬರು ಯೂಟ್ಯೂಬರ್ಗಳ ಜಗಳ ಇವಾಗ ತುಂಬಾ ವೈರಲ್ ಆಗ್ತಾ ಇದೆ. ಅದು ಅವ್ರು ಬೇಕಂತ ಮಾಡ್ಕೊಂಡಿಲ್ಲ, ಏನೋ ಒಂದು ಸೀರೆ ಪರ್ಚೇಸಿಂದ ಸ್ಟಾರ್ಟ್ ಆಗಿದ್ದು, ಅದು ಕೇಸು ಅಂತೆಲ್ಲ ಹೋಯಿತು, ಕಂಪ್ಲೇಂಟ್ ಹತ್ರ ಹೋಯಿತು. ಒಂದು ಸೀರೆಯಿಂದ ಜಗಳ ಶುರುವಾಗಿತ್ತು. ಅದು ಯಾವುದಾದೋ ರೀತಿಯಲ್ಲಿ ಹೋಯಿತು, ಜಾತಿ ಬಂತು, ಭಾಷೆ ಬಂತು, ನಮ್ಮ ಭಾಷೆ ಮೇಲೆ ಮಾತಾಡಿದರು, ನಮ್ಮ ಜಾತಿ ಮೇಲೆ ಮಾತಾಡಿದರು. ಅವ್ರು ಮಾತಾಡಿದ್ದೊಂದಾದರೆ ಈ ಯೂಟ್ಯೂಬಲ್ಲಿ ಇಲ್ಲದ ಸಲಗಳದ್ದೆಲ್ಲ ಸೇರಿಸಿ ಹೇಳ್ತಿರೋರು ಒಬ್ಬರು ಆಗಿದ್ದಾರೆ. ಭೂಮಿಕಾ ಪ್ರಮೋದ್ ಅಂತ, ಅವರು ಏನು ಕಿತ್ತಾಡಿದ್ರಲ್ಲ ಅವ್ರ ಹೆಸರು ಭೂಮಿಕಾ ಪ್ರಮೋದ್ ಬ್ಲಾಗ್ ಅಂತಿದೆ. ಅವರು ಯೂಟ್ಯೂಬರ್ ಕೂಡ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಅವರ ID ಇದೆ, ಭೂಮಿ ಪಮ್ಮಿ ಕಲೆಕ್ಷನ್ ಅಂತ. ಸೀರೆ ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ, ಅಂದರೆ ಸೇಲಿಂಗು, ಆನ್ಲೈನ್ ಸೇಲಿಂಗ್.
ಅವ್ರ ವಿಷಯ ತಗೊಂಡು ಹೆಂಗೆಂಗೋ ಬೇಕೋ ಹಂಗಂಗೆ ಉಪ್ಪು ಖಾರ ಎಲ್ಲ ಹಚ್ಚಿಬಿಟ್ಟು ಮಾತಾಡ್ತಾ ಇದ್ದಾರೆ. ಅವ್ರವ್ರು ಕಿತ್ತಾಡೋದಕ್ಕೆ ಇವರೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಉತ್ತರ ಕರ್ನಾಟಕ ಮಂದಿ ಮೇಲೆ ಮಾತಾಡಿದ್ರು ಅಂತ. ಅದರಲ್ಲಿ ನಾನು ನೋಡಿರೋ ಪ್ರಕಾರ ಅವ್ರು ಚಾಲೆಂಜ್ ಹಾಕಿದ್ರು, ಶಾಪ ಹಾಕಿದ್ರು. ಓಕೆ, ಅಷ್ಟೆಲ್ಲ ಮಾಡಿದ್ದು ತಪ್ಪೆ, ಮಕ್ಕಳಿಗೆ ಗಂಡನಿಗೆ ಎಲ್ಲದಕ್ಕೂ. ಅವ್ರು ಏನಂದಿದ್ರು, ಒಂದು ಸೈಡ್ ನಾವು ತಿಳ್ಕೊಂಡು ಯಾವತ್ತೂ ಮಾತಾಡಬಾರ್ದು, 2 ಸೈಡೂ ನೋಡಿ ಮಾತಾಡಬೇಕು. ಒಬ್ಬರು ಪರ ಅಂತಲ್ಲ. ಯಾವುದೇ ಆಗಲಿ ಒಂದು ವಿಷಯನ ಒಬ್ಬರು ಮಾತಾಡೋವಾಗ ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಖಾರ ಹಚ್ಚಿ ಮಾತಾಡಿ ಪಬ್ಲಿಕ್ ಮಾಡಬಾರ್ದು. ಅದೇ ರೀತಿಯಲ್ಲಿ ಎರಡೂ ಕಡೆನೂ ತಿಳ್ಕೊಂಡು ನಾವು ಮಾತಾಡಬೇಕಾಗುತ್ತೆ. ಅದು ಬಿಟ್ಟು ಒಬ್ಬರು ಮಾತ್ರ ಕೇಳಿಸ್ಕೊಂಡು ಅವ್ರು ಹಿಂಗೆ ಮಾತಾಡಿದ್ರು, ಹಂಗೆ ಮಾತಾಡಿದ್ರು. ಇವಾಗ ಆ ಸಿಚುವೇಶನಲ್ಲಿ ನಾವು ಇದ್ದು ಮಾತಾಡೋದಕ್ಕೂ ಅವ್ರು ಹಂಗೆ ಮಾತಾಡಬಾರ್ದಾಗಿತ್ತು ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇವಾಗ ಒಂದು ಬೆರಳು ಏನಾದರೂ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಕಟ್ ಮಾಡ್ಕೊಂಡಾಗಿರೋ ನೋವಿಗೂ ನಾವು ಯಾವತ್ತೋ ಕಟ್ ಮಾಡಿ ನೋವು ಅನುಭವಿಸಿ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಊಹೆ ಮೇಲೆ ಇರ್ತೀವಲ್ಲ, ಅದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಯಾವುದೇ ಆಗಲಿ ಪಬ್ಲಿಕ್ ಮಾಡೋವಾಗ ಹುಷಾರಾಗಿ ಮಾಡಿ. ಏನೋ ಅವರಿಬ್ಬರು ಜಗಳ ಮಾಡಿಕೊಂಡು ಸಾಲ್ವ್ ಔಟ್ ಆಗೋದು. ಇದು ಬರ್ತಾರಲ್ಲ, ನೀವು ವಿಡಿಯೋ ಮಾಡಿ ನಾವು ವಿಡಿಯೋ ಮಾಡ್ತೀವಿ ಅಂತಂದು ಒಬ್ಬೊಬ್ಬರೇ ಮಾಡ್ತಾ ಹೋಗಿ ಅದು ದೊಡ್ಡ ಇಶ್ಯೂ ಆಗೋ ಥರ ಮಾಡ್ತಾಯಿದ್ದಾರೆ ಯೂಟ್ಯೂಬರ್ಸು. ಅದಕ್ಕೆ ಹೇಳಿದ್ದು, ಉತ್ತರ ಕರ್ನಾಟಕ ಮಂದಿ ಮೇಲೆ ಮಾತಾಡಿದ್ದಾರೆ ಅಂತಂದು ಜಿದ್ದಿ ಫೈಟಿಗೆ ನಿಂತ್ಕೊಂಡಿರೋರು ಇದ್ದಾರೆ. ಆದ್ದರಿಂದ ಹೇಳ್ತಾ ಇರೋದು, ಯಾವುದಾಗಲಿ ಜಿದ್ದಿ ನಿಮ್ಮ ಮೇಲೆ ಬಂದೇ ಬಿಡ್ತೀನಿ ಅನ್ನೋ ತರಹ ಮಾಡಬೇಡಿ. ಅವ್ರು ಅಂದಿದ್ದಾರೆ, ಜಿದ್ದಿ ನಿಮಗೂ ನಾವು ಆಮೇಲೆ ನೋಡೇ ಬಿಡೋಣ, ಮತ್ತು ಬಟ್ಟೆ ಕ್ವಾಲಿಟಿ ಅವ್ರು ಮಾತಾಡಿ ತಪ್ಪೇ ಇಲ್ಲ ಅಂತಲ್ಲ. ಇವ್ರು ಏನು ಮಾತಾಡಿದ್ರು ಅನ್ನೋದು ಯಾರ ಹತ್ರನೂ ವಿಡಿಯೋ ಇಲ್ಲ. ಅವ್ರು ಮಾತಾಡಿದ್ರು, ಒಂದು ಸೈಡ್ ಮಾತಾಡಿದ್ದು ಇರಬಹುದು ತಪ್ಪು, ಇನ್ನೊಂದು ಸೈಡ್ ಅವ್ರು ಏನು ಮಾತಾಡಿದ್ರು ಅಂತಂದರೆ, ಎರಡು ಕಡೆ ಕೈ ಜೋಡಿಸಿದ್ರೆ ತಾನೇ ಚಪ್ಪಾಳೆ ಆಗೋದು. ಒಂದು ಕೈ ಜೋರಾಗಿ ಹೊಡಿಬೋದು, ಇನ್ನೊಂದು ಕೈ ನಿಧಾನಕ್ಕೆ ಹೊಡಿಬೋದು, ಇಲ್ಲ ಅಂತಲ್ಲ. ಒಟ್ಟು 2 ಕೈ ಜೋಡಿಸಿದಾಗೆ ಚಪ್ಪಾಳೆ ಆಗೋದು. ಒಂದು ಸೈಡ್ ಡಿಸೈಡ್ ಮಾಡಬೇಡಿ, ನೀವು 2 ಸೈಡ್ ಕೇಳಿ ಡಿಸೈಡ್ ಮಾಡಿ ಅಂತಂದು ಹೇಳ್ತಾ ಈ ಬ್ಲಾಗ್ ಮುಗ್ಸೋಕ್ಕೆ ನೋಡ್ತಾ ಇದ್ದೀವಿ. ಇನ್ನೊಂದು, ಅವರು ಮಕ್ಳಿಗೆ ಶಾಪ ಹಾಕಿದ್ದೇನೋ ತಪ್ಪು. ಅಂದರೆ ಮಕ್ಕಳು ದೇವ್ರ ಸಮಾನ ಅಂತಾರೆ, ಅಂಥದ್ರಲ್ಲಿ ಮಕ್ಳಿಗೂ ಶಾಪ ತಟ್ಟಬೇಕು, ಅವ್ರ ಗಂಡನಿಗೂ ತಟ್ಟಬೇಕು ಅನ್ನೋದು ತಪ್ಪೇ ಇಲ್ಲ ಅಂತಲ್ಲ. ಯಾಕಂದರೆ ಒಂದು ಮಗುವನ್ನ ಸಾಕೋದು ಅಷ್ಟು ಸುಲಭ ಅಲ್ಲ. ಅವರು ಮಕ್ಕಳಿರೋದ್ರಿಂದ ಆ ಥರ ಮಾಡಬಾರ್ದಾಗಿತ್ತು. ಅಂದರೆ ಅವರು ಆವೇಶದಲ್ಲಿ, ಇವಾಗ ನಮ್ಮ ವ್ಯೂವರ್ಸ್ ಯಾರನ್ನ ಬಂದು ಮನೇಲಿ ಅವರೇ ತಪ್ಪು ಮಾಡಿರಲಿ, ನಾವೇ ತಪ್ಪು ಮಾಡಿದ್ದೀವಿ ಅನ್ನೋ ಥರ ನಾವು ಹೇಳ್ಕೊತೀವಿ. ಅವರು ಇರೋ ಥರ ಹೇಳ್ಕೊಂಡಿದ್ದಾರೆ. ಹಂಗಂತ ಅವ್ರದ್ದೇನು ಕಡಿಮೆ ಆಗಿಲ್ಲ. ಅಂದರೆ ವ್ಯೂವರ್ಸ್ ಆಗಲಿ ಏನೂ ಕಡಿಮೆ ಆಗಿಲ್ಲ. ಇವಾಗ ಅವ್ರವ್ರ ಸ್ಥಾನ ಅವ್ರವ್ರಿಗೆ ಇರುತ್ತೆ. ಇನ್ನೊಂದು, ಚಿಕ್ಕ ಯೂಟ್ಯೂಬರ್ ಅನ್ನೋದು ಬಳಸಬಾರ್ದಾಗೈತಿ. ಎಲ್ಲರೂ ಚಿಕ್ಕವರಿಂದನೇ ದೊಡ್ಡವರಾಗಿ ಬೆಳೆಯೋದು, ಅದೊಂದು ಬೆಳೆಸಿದ್ದಾರೆ. ಕಚಡ ಅದು ಇದು ಏನೇನೋ ಸಮಥಿಂಗ್ ಎಲ್ಲ ಬಳಸಬಾರ್ದಾಗಿತ್ತು. ಅದೇ ರೀತಿ ಏನೋ ಬಳಸಿದ್ದಾರೆ, ಅದನ್ನೇ ಪಬ್ಲಿಕ್ ಮಾಡಿ ಹಂಗೆ ಹೀಗೆ ಅಂತಂದು ಹೇಳಿದಾಗ ಅವ್ರು ಹೇಳಿದ್ದೇನಪ್ಪ ಅಂದರೆ, ಯಾರು ಎಷ್ಟೇ ಪ್ರಚಾರ ಮಾಡಿದರೂ ನನ್ನ ಗೌರವಕ್ಕೆ, ನನ್ನ ಯೂಟ್ಯೂಬ್ಗಾಗಲಿ ನನ್ನ ಘನತೆಗಾಗಲಿ ಧಕ್ಕೆ ಆಗಲ್ಲ, ಆ ಥರ ಆಗೋದು ಇಲ್ಲ. ನಾನು ಕರೆಕ್ಟಾಗಿರೋದಕ್ಕೆ ನನ್ನ ವ್ಯೂಸ್ ಆಗಲಿ ನನ್ನ ಇನ್ಕಮ್ ಆಗಲಿ ಇದೆ ಅಂತಂದು ಅವ್ರು ಹೇಳ್ಕೊತಾ ಇದ್ದಾರೆ. ಸರಿ, ಅವ್ರು ಹಾಗೆ ಬೆಳೀಲಿ ಅಂತಂದು ಹೇಳ್ತಾ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ, ಪ್ಲೀಸ್ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಬೈ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ತಮ್ಮದೇನು ನೋಡಿರ್ತೀರ, ಇಬ್ಬರು ಯೂಟ್ಯೂಬರ್ಗಳ ಜಗಳ ಇವಾಗ ತುಂಬಾ ವೈರಲ್ ಆಗ್ತಾ ಇದೆ. ಅದು ಅವ್ರು ಬೇಕಂತ ಮಾಡ್ಕೊಂಡಿಲ್ಲ, ಏನೋ ಒಂದು ಸೀರೆ ಪರ್ಚೇಸಿಂದ ಸ್ಟಾರ್ಟ್ ಆಗಿದ್ದು, ಅದು ಕೇಸು ಅಂತೆಲ್ಲ ಹೋಯಿತು, ಕಂಪ್ಲೇಂಟ್ ಹತ್ರ ಹೋಯಿತು. ಒಂದು ಸೀರೆಯಿಂದ ಜಗಳ ಶುರುವಾಗಿದ್ದು, ಅದು ಯಾವುದಾದೋ ರೀತಿಯಲ್ಲಿ ಹೋಯಿತು. ಜಾತಿ ಬಂತು, ಭಾಷೆ ಬಂತು, ನಮ್ಮ ಭಾಷೆ ಮೇಲೆ ಮಾತಾಡಿದರು, ನಮ್ಮ ಜಾತಿ ಮೇಲೆ ಮಾತಾಡಿದರು. ಅವ್ರು ಮಾತಾಡಿದ್ದೊಂದಾದರೆ ಈ ಯೂಟ್ಯೂಬಲ್ಲಿ ಇಲ್ಲದ ಸಲಗಳದ್ದೆಲ್ಲ ಸೇರಿಸಿ ಹೇಳ್ತಿರೋರು ಒಬ್ಬರು ಆಗಿದ್ದಾರೆ. ಭೂಮಿಕಾ ಪ್ರಮೋದ್ ಅಂತ, ಅವರು ಏನು ಕಿತ್ತಾಡಿದ್ರಲ್ಲ ಅವ್ರ ಹೆಸರು ಭೂಮಿಕಾ ಪ್ರಮೋದ್ ಬ್ಲಾಗ್ ಅಂತಿದೆ. ಅವರು ಯೂಟ್ಯೂಬರ್ ಕೂಡ.
ಮತ್ತು ಇನ್ಸ್ಟಾಗ್ರಾಮಲ್ಲೂ ಅವ್ರ ಐ ಡಿ ಇದೆ, ಭೂಮಿ ಪಮ್ಮಿ ಕಲೆಕ್ಷನ್ ಅಂತ. ಸೀರೆ ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ, ಅಂದರೆ ಸೇಲಿಂಗು, ಆನ್ಲೈನ್ ಸೇಲಿಂಗ್. ಅವ್ರ ವಿಷಯ ತಗೊಂಡು ಹೆಂಗೆಂಗೋ ಬೇಕೋ ಹಂಗಂಗೆ ಉಪ್ಪು ಖಾರ ಎಲ್ಲ ಹಚ್ಚಿಬಿಟ್ಟು ಮಾತಾಡ್ತಾ ಇದ್ದಾರೆ. ಅವ್ರವ್ರು ಕಿತ್ತಾಡೋದಕ್ಕೆ ಇವರೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಉತ್ತರ ಕರ್ನಾಟಕ ಮಂದಿ ಮೇಲೆ ಮಾತಾಡಿದ್ರು ಅಂತ. ಅದರಲ್ಲಿ ನಾನು ನೋಡಿರೋ ಪ್ರಕಾರ ಅವ್ರು ಚಾಲೆಂಜ್ ಹಾಕಿದ್ರು, ಶಾಪ್ ಹಾಕಿದ್ರು. ಓಕೆ, ಅಷ್ಟೆಲ್ಲ ಮಾಡಿದ್ದು ತಪ್ಪೆ, ಮಕ್ಕಳಿಗೆ ಗಂಡನಿಗೆ ಎಲ್ಲದಕ್ಕೂ. ಅವ್ರು ಏನಂದಿದ್ರು, ಒಂದು ಸೈಡ್ ನಾವು ತಿಳ್ಕೊಂಡು ಯಾವತ್ತೂ ಮಾತಾಡ್ಬಾರ್ದು, 2 ಸೈಡೂ ನೋಡಿ ಮಾತಾಡಬೇಕು. ಒಬ್ಬರು ಪರ ಅಂತಲ್ಲ, ಯಾವುದೇ ಆಗಲಿ ಒಂದು ವಿಷಯನ ಒಬ್ಬರು ಮಾತಾಡೋವಾಗ ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಖಾರ ಹಚ್ಚಿ ಮಾತಾಡಿ ಪಬ್ಲಿಕ್ ಮಾಡಬಾರ್ದು. ಅದೇ ರೀತಿಯಲ್ಲಿ ಎರಡೂ ಕಡೆನೂ ತಿಳ್ಕೊಂಡು ನಾವು ಮಾತಾಡಬೇಕಾಗುತ್ತೆ. ಅದು ಬಿಟ್ಟು ಒಬ್ಬರು ಮಾತ್ರ ಕೇಳಿಸ್ಕೊಂಡು ಅವ್ರು ಹಿಂಗೆ ಮಾತಾಡಿದ್ರು, ಹಂಗೆ ಮಾತಾಡಿದರು. ಇವಾಗ ಆ ಸಿಚುವೇಶನಲ್ಲಿ ನಾವು ಇದ್ದು ಮಾತಾಡೋದಕ್ಕೂ ಅವ್ರು ಹಂಗೆ ಮಾತಾಡಬಾರ್ದಾಗಿತ್ತು ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇವಾಗ ಒಂದು ಬೆರಳು ಏನಾದರೂ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಕಟ್ ಮಾಡ್ಕೊಂಡಾಗಿರೋ ನೋವಿಗೂ ನಾವು ಯಾವತ್ತೋ ಕಟ್ ಮಾಡಿ ನೋವು ಅನುಭವಿಸಿ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಊಹೆ ಮೇಲೆ ಹೇಳ್ತೀವಲ್ಲ, ಅದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಯಾವುದೇ ಆಗಲಿ ಪಬ್ಲಿಕ್ ಮಾಡೋವಾಗ ಹುಷಾರಾಗಿ ಮಾಡಿ. ಏನೋ ಅವರಿಬ್ಬರು ಜಗಳ ಮಾಡಿಕೊಂಡು ಸಾಲ್ವ್ ಔಟ್ ಆಗೋದು. ಇದು ಬರ್ತಾರಲ್ಲ, ನೀವು ವಿಡಿಯೋ ಮಾಡಿ ನಾವು ವಿಡಿಯೋ ಮಾಡ್ತೀವಿ ಅಂತಂದು ಒಬ್ಬೊಬ್ಬರೇ ಮಾಡ್ತಾ ಹೋಗಿ ಅದು ದೊಡ್ಡ ಇಶ್ಯೂ ಆಗೋ ಥರ ಮಾಡ್ತಾಯಿದ್ದಾರೆ ಯೂಟ್ಯೂಬರ್ಸು. ಅದಕ್ಕೆ ಹೇಳಿದ್ದು, ಉತ್ತರ ಕರ್ನಾಟಕ ಮಂದಿ ಮೇಲೆ ಮಾತಾಡಿದ್ದಾರೆ ಅಂತಂದು ಜಿದ್ದಿ ಫೈಟಿಗೆ ನಿಂತ್ಕೊಂಡಿರೋರು ಇದ್ದಾರೆ. ಆದ್ದರಿಂದ ಹೇಳ್ತಾ ಇರೋದು, ಯಾವುದಾಗಲಿ ಜಿದ್ದಿ ನಿಮ್ಮ ಮೇಲೆ ಬಂದೇ ಬಿಡ್ತೀನಿ ಅನ್ನೋ ತರಹ ಮಾಡಬೇಡಿ. ಅವ್ರು ಅಂದಿದ್ದಾರೆ, ಜಿದ್ದಿ ನಿಮಗೂ ನಾವು ಆಮೇಲೆ ನೋಡೇ ಬಿಡೋಣ, ಮತ್ತು ಬಟ್ಟೆ ಕ್ವಾಲಿಟಿ ಅವ್ರು ಮಾತಾಡಿ ತಪ್ಪೇ ಇಲ್ಲ ಅಂತಲ್ಲ. ಇವ್ರು ಏನು ಮಾತಾಡಿದ್ರು ಅನ್ನೋದು ಯಾರ ಹತ್ರನೂ ವಿಡಿಯೋ ಇಲ್ಲ. ಅವ್ರು ಮಾತಾಡಿದ್ರು, ಒಂದು ಸೈಡ್ ಮಾತಾಡಿದ್ದು ಇರಬಹುದು ತಪ್ಪು, ಇನ್ನೊಂದು ಸೈಡ್ ಅವ್ರು ಏನು ಮಾತಾಡಿದ್ರು ಅಂತಂದರೆ, ಎರಡು ಕಡೆ ಕೈ ಜೋಡಿಸಿದ್ರೆ ತಾನೇ ಚಪ್ಪಾಳೆ ಆಗೋದು. ಒಂದು ಕೈ ಜೋರಾಗಿ ಹೊಡಿಬೋದು, ಇನ್ನೊಂದು ಕೈ ನಿಧಾನಕ್ಕೆ ಹೊಡಿಬೋದು, ಇಲ್ಲ ಅಂತಲ್ಲ. ಒಟ್ಟು 2 ಕೈ ಜೋಡಿಸಿದಾಗೆ ಚಪ್ಪಾಳೆ ಆಗೋದು. ಒಂದು ಸೈಡ್ ಡಿಸೈಡ್ ಮಾಡಬೇಡಿ, ನೀವು 2 ಸೈಡ್ ಕೇಳಿ ಡಿಸೈಡ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ ಮುಗ್ಸೋಕ್ಕೆ ನೋಡ್ತಾ ಇದ್ದೀನಿ. ಇನ್ನೊಂದು, ಅವರು ಮಕ್ಳಿಗೆ ಶಾಪ ಆಗಿದ್ದೇನೋ ತಪ್ಪು. ಅಂದರೆ ಮಕ್ಕಳು ದೇವ್ರ ಸಮಾನ ಅಂತಾರೆ, ಅಂಥದ್ರಲ್ಲಿ ಮಕ್ಳಿಗೂ ಶಾಪ ತಟ್ಟಬೇಕು, ಅವ್ರ ಗಂಡನಿಗೂ ತಟ್ಟಬೇಕು ಅನ್ನೋದು ತಪ್ಪೇ ಇಲ್ಲ ಅಂತಲ್ಲ. ಯಾಕಂದರೆ ಒಂದು ಮಗುವನ್ನ ಸಾಕೋದು ಅಷ್ಟು ಸುಲಭ ಅಲ್ಲ. ಅವರು ಮಕ್ಕಳಿರೋದ್ರಿಂದ ಆ ಥರ ಮಾಡಬಾರ್ದಾಗಿತ್ತು. ಅಂದರೆ ಅವರು ಆವೇಶದಲ್ಲಿ, ಇವಾಗ ನಮ್ಮ ವ್ಯೂವರ್ಸ್ ಯಾರನ್ನ ಬಂದು ಮನೇಲಿ ಅವರೇ ತಪ್ಪು ಮಾಡಿರಲಿ, ನಾವೇ ತಪ್ಪು ಮಾಡಿದ್ದೀವಿ ಅನ್ನೋ ಥರ ನಾವು ಹೇಳ್ಕೊತೀವಿ. ಅವರು ಇರೋ ಥರ ಹೇಳ್ಕೊಂಡಿದ್ದಾರೆ. ಹಂಗಂತ ಅವ್ರದ್ದೇನು ಕಡಿಮೆ ಆಗಿಲ್ಲ. ಅಂದರೆ ವ್ಯೂವರ್ಸ್ ಆಗಲಿ ಏನೂ ಕಡಿಮೆ ಆಗಿಲ್ಲ. ಇವಾಗ ಅವ್ರವ್ರ ಸ್ಥಾನ ಅವ್ರವ್ರಿಗೆ ಇರುತ್ತೆ. ಇನ್ನೊಂದು, ಚಿಕ್ಕ ಯೂಟ್ಯೂಬರ್ ಅನ್ನೋದು ಬಳಸಬಾರ್ದಾಗೈತಿ. ಎಲ್ಲರೂ ಚಿಕ್ಕವರಿಂದನೇ ದೊಡ್ಡವರಾಗಿ ಬೆಳೆಯೋದು, ಅದೊಂದು ಬೆಳೆಸಿದ್ದಾರೆ. ಕಚಡ ಅದು ಇದು ಏನೇನೋ ಸಮಥಿಂಗ್ ಎಲ್ಲ ಬಳಸಬಾರ್ದಾಗಿತ್ತು. ಅದೇ ರೀತಿ ಏನೋ ಬಳಸಿದ್ದಾರೆ, ಅದನ್ನೇ ಪಬ್ಲಿಕ್ ಮಾಡಿ ಹಂಗೆ ಹೀಗೆ ಅಂತಂದು ಹೇಳಿದಾಗ ಅವ್ರು ಹೇಳಿದ್ದೇನಪ್ಪ ಅಂದರೆ, ಯಾರೆಷ್ಟೇ ಪ್ರಚಾರ ಮಾಡಿದರೂ ನನ್ನ ಗೌರವಕ್ಕೆ, ನನ್ನ ಯೂಟ್ಯೂಬ್ಗಾಗಲಿ ನನ್ನ ಘನತೆಗಾಗಲಿ ಧಕ್ಕೆ ಆಗಲ್ಲ, ಆ ಥರ ಆಗೋದು ಇಲ್ಲ. ನಾನು ಕರೆಕ್ಟಾಗಿರೋದಕ್ಕೆ ನನ್ನ ವ್ಯೂಸ್ ಆಗಲಿ ನನ್ನ ಇನ್ಕಮ್ ಆಗಲಿ ಇದೆ ಅಂತಂದು ಅವರು ಹೇಳ್ಕೊತಾ ಇದ್ದಾರೆ. ಸರಿ, ಅವ್ರು ಹಾಗೆ ಬೆಳೀಲಿ ಅಂತಂದು ಹೇಳ್ತಾ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ, ಪ್ಲೀಸ್ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್.